ಆರಾಮಾಗಿ 2-3 ವರ್ಷದಲ್ಲಿ ಇಲ್ಲಿ ನಿಮಗೆ 80% ವರೆಗೂ ಕೂಡ ಅಪ್ರಿಷಿಯೇಷನ್ ಸಿಗುತ್ತೆ. ಯಾಕಂದ್ರೆ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿದೆ. ಅಂಡ್ ಇನ್ನೊಂದೇನಂದ್ರೆ ಇದು STRR ಅಪ್ರೂವ್ಡ್ DC ಕನ್ವರ್ಷನ್ ಈ ಖಾತಾ ಸಿವಿಕ್ ಕಮ್ಯುನಿಟೀಸ್ಗೋಸ್ಕರ ಮಾಡಿರುವಂಥದ್ದು. ಅಲ್ಲಿ ನೋಡ್ತಾ ಇದ್ದಾರಲ್ಲ ಅದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಹಿಂದ್ಗಡೆ ತೋರಿಸಿ, ಆ ಕಡೆ ಹಿಂದ್ಗಡೆ ತೋರಿಸಿ. ಆ ಕಡೆ ಇರುವಂಥದ್ದು 2 ಪಾರ್ಕ್ ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗೇ ಇದೆ. ಲ್ಯಾಕ್ಸ್ ಟುಗೆದರ್ ಲೀಟರ್ ಕೆಪಾಸಿಟಿ ಇರುವಂತಹ ಒಂದು ನೀರಿನ ವ್ಯವಸ್ಥೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಎಲ್ಲ ಕಡೆ ನಿಮಗೆ ಸ್ಟ್ರೀಟ್ ಲೈಟು, ಸೆಕ್ಯೂರಿಟಿ, ದೊಡ್ಡದಾದಂಥ ರೋಡು, ಇನ್ನೇನ್ರಿ ಬೇಕು ಎಲ್ಲ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡ್ಕೊಳ್ಳಲಾಗಿದೆ. ನಮ್ಮ ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಸ್ನೇಹಿತರೆ, ಯಾರ್ಯಾರು KR ಪುರಂ, ಹೊಸಕೋಟೆ, ವೈಟ್ ಫೀಲ್ಡ್ ಸುತ್ತಮುತ್ತಲು ಒಂದು ಒಳ್ಳೆ ಲೇಔಟ್, ಒಂದು ಒಳ್ಳೆ ಸೈಟ್ ನೋಡ್ತಾ ಇದ್ರೆ ಈ ಲೇಔಟ್, ಈ ಸೈಟ್ ನಿಮಗೋಸ್ಕರ. ಹೌದು ವೀಕ್ಷಕರೇ, ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಇವತ್ತು ಬಂದಿದ್ದೀನಿ ಒಂದೊಳ್ಳೆ ಲೇಔಟ್ ಸೈಟ್ ಜೊತೆ. ಹೌದು ವೀಕ್ಷಕರೇ, ಈ ಲೇಔಟ್ನ ಹೆಸರು ಬಂದ್ಬಿಟ್ಟು ಶ್ರೀವಾರು ಆರ್ಚರ್ಡ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ನಮ್ಮ ಚಾನಲಲ್ಲಿ ರೆಗ್ಯುಲರ್ ಆಗಿ ಬರ್ತಾರಂಥ ಮಿಲನ್ ಪ್ರಾಪರ್ಟೀಸ್ ಅವರು. ಹೌದು ವೀಕ್ಷಕರೇ, ಮಿಲನ್ ಪ್ರಾಪರ್ಟೀಸ್ ಜೊತೆ ಮುಂಚೆನೂ ಕೂಡ ವಿಡಿಯೋ ಮಾಡಿದ್ದೀನಿ. ಒಳ್ಳೊಳ್ಳೆ ಲೇಔಟು, ಒಳ್ಳೊಳ್ಳೆ ಸೈಟ್ಸ್ಗಳನ್ನು ತೊಗೊಬರ್ತಾರೆ. ಸೊ ಇವತ್ತು ಕೂಡ ಅಷ್ಟೇ, ಯಾರ್ಯಾರು ವೈಟ್ ಫೀಲ್ಡ್ ಇರ್ಬೋದು, ನಮ್ಮ ವರ್ತೂರು, ಆ್ಯಂಡ್ ಈ ಕಡೆ ಬಂದರೆ ನಮ್ಮ KR ಪುರಂ, ಹೊಸಕೋಟೆ ಸುತ್ತಮುತ್ತಲು ಒಂದು ಒಳ್ಳೆ ಸೈಟು, ಅದು ಕೂಡ DC ಕನ್ವರ್ಷನ್ ರೇರ ರಿಜಿಸ್ಟರ್ಡ್ ಆಗಿರೋಂಥ ಸೈಟ್ ನೋಡ್ತಾ ಇದ್ರೆ ಈ ಲೇಔಟ್ ನಿಮಗೋಸ್ಕರ ವೀಕ್ಷಕರೇ. ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಹೋಪ್ ಫಾರ್ಮಾ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿಂದ ಜಸ್ಟ್ 15 ಮಿನಿಟ್ಸ್ ಡ್ರೈವಲ್ಲಿ ಇಲ್ಲಿಗೆ ರೀಚ್ ಆಗ್ಬೋದು. ಅಷ್ಟೇ ಅಲ್ಲದೆ ನೀವೇನಾದರೂ ಹೊಸಕೋಟೆಯಿಂದ ಬರ್ತಾ ಇದ್ರೆ ಅದಕ್ಕೂ ಅಷ್ಟೇ 15 to 20 ಮಿನಿಟ್ಸಲ್ಲಿ ಬರ್ತೀರಾ. ಇನ್ನೇನಾದರೂ KR ಪುರಮಿಂದ ಬರ್ತಾ ಇದ್ದಾರೆ ಅಂತಂದರೆ ಜಸ್ಟ್ 20 to 25 ಮಿನಿಟ್ಸಲ್ಲಿ ಈ ಲೇಔಟ್ಗೆ ರೀಚ್ ಆಗ್ಬೋದು ವೀಕ್ಷಕರೇ. ಸೊ ಫಾರ್ ಎಕ್ಸಾಂಪಲ್ ಯಾರು IT ಸೆಕ್ಟರ್ ಅವ್ರು ನೋಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ನಮ್ಮ ಇನ್ಫೋಸಿಸ್ ಅವ್ರು ಇರ್ಬೋದು, ವಿಪ್ರೋ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿನ ಲೇಔಟ್ ಇದೆಯಲ್ಲ, ಈ ಜಾಗ ತುಂಬ ಹತ್ತಿರದಲ್ಲಿದೆ ಅಂತ ಹೇಳ್ತೀನಿ. ಆ್ಯಂಡ್ ಹೊರಗಡೆಯಿಂದ ಹೇಳಿದ್ದು ಸಾಕು, ಬನ್ನಿ ಒಳಗಡೆ ಹೋಗೋಣ. ಕನೆಕ್ಟಿವಿಟಿ ಯಾವ ಥರ ಇದೆ, ಅಮ್ಯುನಿಟೀಸ್ ಎಲ್ಲ ಯಾವ ಥರ ಕೊಟ್ಟಿದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಪವರ್ನ ವಿಚಾರಕ್ಕೆ ಬಂದರೆ ನೋಡಿ, ಇಲ್ಲೇನೇ TC ಇದೆ. ಸೊ ಓನ್ TC ಇರೋದ್ರಿಂದ ಸೊ ಒಳಗಡೆ ಪವರ್ನ ಸಮಸ್ಯೆ ಇಲ್ಲ ವೀಕ್ಷಕರೇ. ಸ್ನೇಹಿತರೆ, ಮೊದಲನೇದಾಗಿ ನಾನು ನಿಮಗೆ ಈ ಲೇಔಟ್ ಒಳಗಡೆ ಬರೋಕ್ಕಿಂತ ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವೈಟ್ ಫೀಲ್ಡು, KR ಪುರಂ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಆಲ್ರೆಡಿ ಡೆವಲಪ್ಡ್. ಎಸ್ಪೆಷಲಿ IT ಸೆಕ್ಟರ್ ಅಂತ ಬಂದಾಗ ಈ ನಮ್ಮ ವೈಟ್ ಫೀಲ್ಡ್ ಇರ್ಬೋದು, ITPL ಸುತ್ತಮುತ್ತಲು IT ಸೆಕ್ಟರ್ಗಳು ತುಂಬಿಕೊಂಡಿದೆ ವೀಕ್ಷಕರೇ. ಆದರೂ ಕೂಡ ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಇಲ್ಲಿ ಸುತ್ತಮುತ್ತಲು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಸೌಖ್ಯ ಹಾಸ್ಪಿಟಲ್ ಇದೆ, ಆ್ಯಂಡ್ ಹೋಪ್ ಫಾರ್ಮಾ ಮೆಟ್ರೋ ಸ್ಟೇಷನಿಂದ ಜಸ್ಟ್ 15 ಮಿನಿಟ್ಸ್ ಡ್ರೈವ್ ಅಂತ ಹೇಳ್ಬೋದು. ಆ್ಯಂಡ್ ಹೊಸಕೋಟೆಯಿಂದನೂ ಕೂಡ ನಿಮಗೆ ಜಸ್ಟ್ 15 ಮಿನಿಟ್ಸ್ ಡ್ರೈವ್, 15 to 20 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ STRR ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಹೌದು ವೀಕ್ಷಕರೇ, ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ಅಷ್ಟೇ, ತುಂಬಾ ಹತ್ತಿರದಲ್ಲಿದೆ. ಸೊ ಯಾರ್ಯಾರು ಚೆನ್ನೈ ಕನೆಕ್ಟಿವಿಟಿ ಕೇಳ್ತೀರಾ, STRR ಕನೆಕ್ಟಿವಿಟಿ ಕೇಳ್ತೀರಾ, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೇನಾದರೂ STRR ಕನೆಕ್ಟಿವಿಟಿ ಸಿಕ್ತು ಅಂತಂದರೆ ಈಸಿಯಾಗಿ ನೀವು ದಾಬಸ್ಪೇಟೆ ತನಕ ಹೋಗ್ಬೋದು. ಅಂದರೆ ತುಮಕೂರು ಕನೆಕ್ಟಿವಿಟಿ ಕೂಡ ನಿಮಗೆ ಸಿಕ್ತು ತಾನೆ. ಹೌದು, ಸೊ ಇದು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರೇ. ಸೊ ಡೆವಲಪ್ಮೆಂಟ್ ವಿಚಾರ ಅಂತ ಹೇಳಬೇಕು ಅಂತಂದರೆ ಟೋಟಲಿ ಡೆವಲಪ್ಡ್ ಆಗಿರುವಂಥ ಏರಿಯಾ. ಸೊ ನಾಳೆ ದಿನ ನಿಮ್ಗೇನಾದರೂ ಅಪ್ರಿಷಿಯೇಷನ್ ಕೇಳ್ತಾ ಇದ್ದೀರಾ ಅಂದರೆ, ನಾವು ಈಗಲೇ ಮನೆ ಕಟ್ಟೋದಿಲ್ಲ, ಸೊ ಸೈಟ್ ತೊಗೊಂಡು ಬಿಡ್ತೀವಿ. ಒಂದು ಒಳ್ಳೆ ಅಪ್ರಿಷಿಯೇಷನ್ ಬೇಕು ಅಂತಂದರೆ ಆರಾಮಾಗಿ 2-3 ವರ್ಷದಲ್ಲಿ ಇಲ್ಲಿ ನಿಮಗೆ 80% ವರೆಗೂ ಕೂಡ ಅಪ್ರಿಷಿಯೇಷನ್ ಸಿಗುತ್ತೆ. ಯಾಕಂದರೆ ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ ಇದು STRR ಅಪ್ರೂವ್ಡ್ DC ಕನ್ವರ್ಷನ್ನು ಈ ಖಾತಾ ರೆಡಿ ಇದೆ, ಖಾತಾ ಅಂತಲೂ ಹೇಳ್ಬೋದು. ಸೊ ಈ ಖಾತಾನು ರೆಡಿ ಇರೋದ್ರಿಂದ ನೀವಿಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್ನ ತೊಂದರೆ ಇಲ್ಲಿ ಇಲ್ಲ ವೀಕ್ಷಕರೇ. ಕಣ್ಣು ಮುಚ್ಕೊಂಡು ಇಲ್ಲಿ ಆರಾಮಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇಲ್ಲ ನಾವು ಉಳ್ಕೊತೀವಿ, ನಮ್ಮದು IT ಸೆಕ್ಟರಲ್ಲೇ ವರ್ಕ್ ಮಾಡೋದು ಅಂತಂದರೆ ಡೆಫಿನೆಟ್ಲಿ ನಿಮ್ಮ ವರ್ಕಿಗೂ ಕೂಡ ಕನ್ವೀನಿಯನ್ಸು. ಇನ್ನಾಗ ಯಾಕಂತಂದರೆ ಹೋಪ್ ಫಾರ್ಮಾ ಮೆಟ್ರೋ ಸ್ಟೇಷನ್ನು ಜಸ್ಟ್ 15 ಮಿನಿಟ್ಸ್ ಡ್ರೈವಲ್ಲಿ ಇರೋದ್ರಿಂದ ಒಂದು ಸತಿ ಮೆಟ್ರೋ ಕನೆಕ್ಟಿವಿಟಿ ಸಿಕ್ತು ಅಂತಂದರೆ ಡೆಫಿನೆಟ್ಲಿ ನಿಮ್ಮ ವರ್ಕಿಗಂತೂ ತುಂಬ ಈಸಿ ಆಗಿಬಿಡುತ್ತೆ. ಸ್ನೇಹಿತರೆ, ಲೇಔಟ್ ಒಳಗಡೆ ಬಂದುಬಿಡೋಣ ಇವಾಗ. ಸೊ ಟೋಟಲ್ ಆಗಿ 3.5 ಎಕರೆಯಲ್ಲಿ ಮಾಡಿರುವಂಥ ಲೇಔಟು. ಆ್ಯಂಡ್ ಇಲ್ಲಿ ನಿಮಗೆ 41 ಸೈಟ್ಗಳು, 41 ಸೈಟ್ಸು ಬರ್ತಾ ಇದೆ. 3.5 ಎಕರೆಯಲ್ಲಿ ಮಾಡಿರೋದು 41 ಸೈಟ್ ಇದೆ ವೀಕ್ಷಕರೇ. ಬಟ್ ಮೋಸ್ಟ್ ಆಫ್ ದ ಸೈಟ್ಸ್ ಸೇಲ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ 50% ಸ್ವಲ್ಪ ಎಬೋ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಬೇಗ ಬರಬೇಕು, ಯಾಕಂತಂದರೆ ಸುತ್ತಮುತ್ತ ಡಿಮಾಂಡ್ ಆ ಥರ ಇದೆ ಅಂತಲೂ ಕೂಡ ಹೇಳ್ಬೋದು. ರೇರ ರಿಜಿಸ್ಟರ್ಡ್ ಆಗಿರೋದ್ರಿಂದ ವೀಕ್ಷಕರೇ ಇಲ್ಲಿ ಪ್ರಾಪರ್ ಆಗಿರೋ ಪಾರ್ಕನ್ನೆಲ್ಲ ಪ್ರೊವೈಡ್ ಮಾಡಲೇಬೇಕಾಗತ್ತೆ. ಪಾರ್ಕ್ ಇರ್ಬೋದು, ರೋಡ್ ಇರ್ಬೋದು, ಡೆವಲಪ್ಡ್ ಏರಿಯಾ, ಪ್ಲಾಂಟೇಷನ್ನು, ಪವರು, ವಾಟರು, ಎವ್ರಿಥಿಂಗ್ ನೀಡ್ ಟು ಬಿ ಡನ್ ಪ್ರಾಪರಾಗಿ ಕೊಡಲೇಬೇಕಾಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ
ಕಂಪ್ಲೀಟ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಎಲ್ಲೂ ಕೂಡ ನಿಮಗೆ ಇಲ್ಲಿ ಲೈಟಿಂಗ್ ಕಂಬ ಸಿಗಲ್ಲ, ಓಕೆನಾ. ಈ ಸಿಗೋದೇನಿದ್ರು ಕೂಡ ಈ ನಮ್ಮ ಸ್ಟ್ರೀಟ್ ಲೈಟು ಅಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇವೆಲ್ಲವೂ ಕೂಡ ಸ್ಟ್ರೀಟ್ ಲೈಟು. ಇಲ್ಲೋ ಕೂಡ ತೋರಿಸಿ ಮೇಲ್ಗಡೆ. ಸೊ ಮೇಲ್ಗಡೆ ಸ್ಟ್ರೀಟ್ ಲೈಟ್ ಇದೆ. ಆ್ಯಂಡ್ ಪಾರ್ಕ್ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು, ಟೋಟಲ್ 2 ಪಾರ್ಕು. ಅಷ್ಟೇ ಅಲ್ಲದೆ ಸಿವಿಕ್ ಅಮ್ಯುನಿಟೀಸ್ ಇರುವಂಥ CA ಏರಿಯಾ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಅಷ್ಟೇ ಅಲ್ಲದೆ 24/7 ಸೆಕ್ಯೂರಿಟಿ. ಎದುರುಗಡೆನೇ ಅಲ್ಲಿ ಸೆಕ್ಯೂರಿಟಿ ರೂಮ್ಸ್ ಇದೆ. 2 ಗೇಟ್ಗಳು ಬರುತ್ತೆ, ಇಲ್ಲಿ 2 ಎಂಟ್ರೆನ್ಸ್ ಬರುತ್ತೆ. ಸೊ ಒಂದು ಎಂಟ್ರಿ ಎಕ್ಸಿಟ್ ಅಂತಲೂ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ನಾಳೆ ದಿನ ಅಸೋಸಿಯೇಷನ್ ಮಾಡ್ತಿರಲ್ವ ಅವಾಗ. ಸೊ ಎರಡೂ ಕಡೆ ನಿಮಗೆ ಸೆಕ್ಯೂರಿಟಿ 24/7 ಸೆಕ್ಯೂರಿಟಿ ಇದೆ. ಆ್ಯಂಡ್ ಸಿವೇಜು, ಡ್ರೈನೇಜು ಅವೆಲ್ಲದಕ್ಕೂ ಕೂಡ ನಿಮಗೆ ಇಲ್ಲಿ STP ವ್ಯವಸ್ಥೆ ಅದು ಕೂಡ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಪ್ಲಾಂಟೇಶನ್. ಫಸ್ಟ್ CC ರೋಡು ನೋಡಿ, ಕಂಪ್ಲೀಟ್ ಎಂಟೈರ್ ಲೇಔಟ್ ಇದೆಯಲ್ಲ 30 ಫೀಟ್ CC ರೋಡು ಕಂಪ್ಲೀಟ್ ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ದೊಡ್ಡದಾಗಿರುವಂತಹ CC ರೋಡು. ಆ್ಯಂಡ್ ಇಲ್ಲಿ ನೀವು ಸೈಟ್ ತೊಗೊತೀರಾ ತಾನೆ, ಆ ಸೈಟ್ ಒಳಗಡೆ ಹೋಗೋದಕ್ಕೆ ಒಂದು ಆರಾಮಾಗಿ ಒಂದು SUV ಹೋಗ್ಬೋದು, ಒಂದು ಟ್ರಕ್ಕೆ ಹೋಗ್ಬೋದು ಬಿಡಿ, ಅಷ್ಟು ದೊಡ್ಡದಾಗಿರುವಂಥ ಒಂದು ರ್ಯಾಂಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಸೈಟ್ ಒಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ನಿಮಗೆ ಪ್ಲಾಂಟರ್ ಬಾಕ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾಳೆ ಇದನ್ನು ನೀವು ಒಂದು ಕೈದೋಟ ಮಾಡ್ಕೊತೀರಾ, ಚಿಕ್ಕದಾಗಿ ಗಾರ್ಡನ್ ಇರಲಿ ಅಂತಂದರೆ ಹೊರಗಡೆ ಎಲ್ಲ ಒಳ್ಳೊಳ್ಳೆ ಗಿಡ ಮರಗಳನ್ನೆಲ್ಲ ಬೆಳೆಸ್ಕೋಬೋದು. ಸೊ ಇಲ್ಲೇ ಆ್ಯಕ್ಚುಲಿ ನಿಮಗೆ ನೀರಿನ ವ್ಯವಸ್ಥೆ ಇದೆ, ಪ್ರಾಪರ್ ನೀರಿದೆ. ಇಲ್ಲಿ ನಿಮಗೆ ಓನ್ ಬೋರ್ವೆಲ್ ಇದೆ. ಆ್ಯಂಡ್ 1 ಲಕ್ಷ ಕೆಪಾಸಿಟಿ ಇರುವಂತಹ, ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಕೂಡ ಅವೈಲೇಬಲ್ ಇದೆ, ಇಲ್ಲ ಒಳಗಡೆ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಜೊತೆಯಲ್ಲಿ ಇಲ್ಲಿ ಬೋರ್ವೆಲ್ ಇದೆ. ಆ್ಯಂಡ್ ಪ್ರತಿಯೊಂದು ವ್ಯವಸ್ಥೆ, ಸೀವೇಜು, ಡ್ರೈನೇಜು, ಅದಕ್ಕೆ ಬೇಕಾದಂಥ ಕನೆಕ್ಟಿವಿಟಿ, ಕೇಬಲಿಂಗ್ ಹೋಗ್ಬೇಕಲ್ವಾ, ಎಲೆಕ್ಟ್ರಿಕ್ ಕೇಬಲ್, ಅದಕ್ಕೂ ಕೂಡ ಅಂಡರ್ಗ್ರೌಂಡ್ ಕನೆಕ್ಟಿವಿಟಿ, ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಲಾಗಿದೆ ವೀಕ್ಷಕ. ಸೊ ಓವರಾಲ್ ಆಗಿ ಹೇಳ್ಬೇಕಂತಂದರೆ ಫುಲ್ಲಿ ಡೆವಲಪ್ಡ್ ಏರಿಯಾ. ಅವೆಲ್ಲವೂ ಕೂಡ CA ಏರಿಯಾ, ಸಿವಿಕ್ ಕಮ್ಯುನಿಟೀಸ್ಗೋಸ್ಕರ ಮಾಡಿರುವಂಥದ್ದು. ಅಲ್ಲಿ ನೋಡ್ತಾ ಇದ್ದಾರಲ್ಲ ಅದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಹಿಂದ್ಗಡೆ ತೋರಿಸಿ, ಆ ಕಡೆ ಹಿಂದ್ಗಡೆ ತೋರಿಸಿ. ಆ ಕಡೆ ಇರುವಂಥದ್ದು 2 ಪಾರ್ಕು. ನಾನು ಹೇಳ್ತಾ ಇರ್ಬೇಕಾದ್ರೆ ಆನ್ ಸ್ಕ್ರೀನ್ ಕೂಡ ಬರ್ತಾ ಇರುತ್ತೆ. ಕಂಪ್ಲೀಟ್ ಪಾರ್ಕ್ ಇದೆ. ಸೊ ಟೋಟಲಿ ಡೆವಲಪ್ಡ್ ಆಗಿರುವಂಥ ಏರಿಯಾ ಎಲ್ಲ ನೋಡ್ರಿ, ಫುಲ್ ಗಿಡ ಮರಗಳೆಲ್ಲ ತುಂಬಿಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು ವೀಕ್ಷಕರು. ಸೊ ಒನ್ ಆಫ್ ದ ಡೆವಲಪ್ಡ್ ಏರಿಯಾ ಅಂತಲೇ ಹೇಳ್ತೀನಿ. ಹಾಗಾದರೆ ಯಾವ್ಯಾವ ರೀತಿ ಸೈಟ್ ಸಿಗುತ್ತೆ ಇಲ್ಲಿ ಅಂತಂದರೆ ನೋಡಿ, ಇಲ್ಲಿ ನಿಮಗೆ 30-40 ಆ್ಯಂಡ್ 30-50 2 ಆಪ್ಷನ್ಸ್ ಅವೈಲೇಬಲ್ ಇದೆ. ಈಸ್ಟ್ ವೆಸ್ಟ್ 2 ಸಿಗುತ್ತೆ. ಆ್ಯಂಡ್ ಇಲ್ಲಿ ಔಟ್ ಸೈಡ್ಸ್ಗಳು ಕೂಡ ಅವೈಲೇಬಲ್ ಇದೆ. ಔಟ್ ಸೈಡ್ಸ್ಗಳು ನಿಮಗೆ 1300 ಸ್ಕ್ವೇರ್ ಫೀಟ್ ಮೇಲ್ಗಡೆ, ಓಕೆನಾ. ಜಾಸ್ತಿ ಬೇಕು ಯಾರಿಗೆ, ನಮ್ಗೆ 30-40ಗಿಂತ ಜಾಸ್ತಿ ಬೇಕು, 30-50ಗಿಂತ ಜಾಸ್ತಿ ಬೇಕು, ಅವೆಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಕೆಲವೊಂದು ಔಟ್ ಸೈಡ್ಸ್ಗಳಿರುತ್ತೆ, ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಗೊತ್ತಾ. ಸೊ ಆ ಮೂಲಕ ನಿಮ್ಮ ಅಗತ್ಯಕ್ಕೆ ತಕ್ಕಂಥ ಸ್ವಲ್ಪ ನಮಗೆ ದೊಡ್ಡದು ಬೇಕು, ಪ್ರತಿಯೊಂದನ್ನು ಕೂಡ ಇಲ್ಲಿ ನೀವು ಪಡ್ಕೋಬೋದು. ಆ್ಯಂಡ್ ಮೇನ್ ಆಗಿ ಬರೋದೇ ಇಲ್ಲಿ 30-40, 30-50 ಈಸ್ಟ್ ಆ್ಯಂಡ್ ವೆಸ್ಟ್ 2 ಫೇಸಿಂಗ್ ಇರುವಂಥ ಸೈಟ್ಸ್ಗಳು ವೀಕ್ಷಕರೇ. ಸ್ನೇಹಿತರೆ ಇಲ್ಲೇ ನಾನು ನಿಮಗೊಂದು ಸೈಡ್ದು ಓರಿಯೋ ಕೊಟ್ಬಿಡ್ತೀನಿ. ಸೊ ಎದುರುಗಡೆ 30 ಫೀಟ್ ವೈಡ್ ರೋಡು, CC ರೋಡು, ಅಲ್ಲಿಂದ ನೋಡಿ ಒಂದು ರ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ಬಂದರೆ ನೋಡಿ ಇಲ್ಲಿ ಕಂಪ್ಲೀಟ್ ಪ್ಲಾಂಟರ್ ಬಾಕ್ಸ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಗಿಡಗಳು ಆಲ್ರೆಡಿ ಇದೆ. ಸೊ ನೀವು ಬೇಕಾದರೂ ಇಲ್ಲಿ ಗಿಡಗಳನ್ನು ಇಟ್ಕೋಬೋದು. ಆ್ಯಂಡ್ ಈ ಕಡೆ ಬಂದರೆ ನೋಡಿ ವಾಟರ್ ಇರ್ಬೋದು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲ್ಗೆ ಪ್ರಾವಿಷನು, ಅಷ್ಟೇ ಅಲ್ಲದೆ ಸೀವೇಜ್ಗೆ, ಡ್ರೈನೇಜ್ಗೆ ಪ್ರಾವಿಷನು, ಪ್ರತಿಯೊಂದು ಪ್ರಾವಿಷನ್ಗಳನ್ನು ಕೂಡ ಪ್ರತಿಯೊಂದು ಸೈಡ್ಸ್ಗೆ ಇಲ್ಲಿ ಕೊಡಲಾಗಿದೆ ವೀಕ್ಷಕರೇ. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ಅವೆಲ್ಲವೂ ಕೂಡ ಕಂಪ್ಲೀಟ್ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಪ್ರಾವಿಷನ್ ಕೊಟ್ಟಿರುವಂಥದ್ದು. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇರೋದು ಇದು ಸ್ಟ್ರೀಟ್ ಲೈಟ್, ಕಂಪ್ಲೀಟ್ ಇಡೀ ಲೇಔಟ್ ಸ್ಟ್ರೀಟ್ ಲೈಟ್ ಇದೆ. ಆ್ಯಂಡ್ ಇದೊಂದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಎದುರುಗಡೆನೇ ಸೆಕ್ಯೂರಿಟಿ ಕ್ಯಾಬಿನು, ಸುತ್ತಲೂ ನಿಮಗೆ ಕಂಪ್ಲೀಟ್ ಕಾಂಪೌಂಡ್, ಸುತ್ತಲೂ ತೋರಿಸಿ ನಮ್ಮ ವೀಕ್ಷಕರಿಗೆ ಎಲ್ಲ ಕಡೆನೂ ಕೂಡ ಕಂಪ್ಲೀಟ್ ಕಾಂಪೌಂಡ್ ಇದೆ. ಸೊ 24/7 ಸೆಕ್ಯೂರಿಟಿ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಸ್ನೇಹಿತರೆ ಫೈನಲ್ ಆಗಿ ಪ್ರೈಸಿಂಗ್ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಬನ್ನಿ. ನೋಡಿ ಇಲ್ಲಿ ಇದು ಕಂಪ್ಲೀಟ್ ಪಾರ್ಕ್ ಇದೆಲ್ಲ, 2 ಪಾರ್ಕ್ ಬಿಟ್ಟಿದ್ದಾರೆ. ಲಾಸ್ಟ್ ಸಿವಿಕ್ ಕಮ್ಯುನಿಟೀಸು, ದೊಡ್ಡದಾದಂಥ ರೋಡು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಪಾರ್ಕು ಎಲ್ಲ ಇದೆ, ಯಾವುದು ಇಲ್ಲ ಅಂತಿಲ್ಲ. ಸೊ ಬೇಸಿಕಲಿ ಮನೆಗೆ ಏನು ಬೇಕು, ಒಂದು ಮನೆ ಕಟ್ಕೊಂಡು ಉಳ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗೇ ಇದೆ. ಲ್ಯಾಕ್ಸ್ ಟುಗೆದರ್ ಲೀಟ್ರ್ ಕೆಪಾಸಿಟಿ ಇರುವಂತಹ ಒಂದು ನೀರಿನ ವ್ಯವಸ್ಥೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಎಲ್ಲ ಕಡೆ ನಿಮಗೆ ಸ್ಟ್ರೀಟ್ ಲೈಟು, ಸೆಕ್ಯೂರಿಟಿ, ದೊಡ್ಡದಾದಂಥ ರೋಡು, ಇನ್ನೇನ್ರಿ ಬೇಕು ಎಲ್ಲ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡ್ಕೊಳ್ಳಲಾಗಿದೆ. ನಮ್ಮ ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಹಾಗಾದರೆ ಏನು ರೇಟ್ ಹೇಳ್ತಾ ಇದ್ದಾರಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ವೀಕ್ಷಕರೇ, ಇಲ್ಲಿ ಸುತ್ತಮುತ್ತಲು ಏನಿಲ್ಲ ಅಂದರೂ ಕೂಡ ರೇಟ್ಗಳು 5500 ಎಬೋನೇ ನಡೀತಾ ಇದೆ. ಸುತ್ತಮುತ್ತಲು ನೀವು ಬಂದು ವಿಚಾರಿಸ್ಕೋಬೋದು ಬೇಕಾದ್ರೆ. ಆ್ಯಂಡ್ ಗೊತ್ತು ಸುತ್ತಮುತ್ತಲು IT ಸೆಕ್ಟರ್ಲ್ಲಿ ಇರೋರಿಗೆ ಹೊಸಕೋಟೆ KR ಪುರಂ ಅಂದ್ರೇ ಇಲ್ಲಿ 5000 ಎಬೋನೇ ಅಂತ ಹೇಳ್ಬೋದು. ಆದರೆ ನಮ್ಮ ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಒಂದು ಒಳ್ಳೆ ಸುವರ್ಣ ಅವಕಾಶನೇ ಅಂತ ಕೂಡ ಹೇಳ್ಬೋದು. ಜಸ್ಟ್ 4800 ರುಪೀಸ್ ಪರ್ ಸ್ಕ್ವೇರ್ ಫೀಟ್, 4800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ STRR ಅಪ್ರೂವ್ಡು, ರೇರಾ ರಿಜಿಸ್ಟರ್ಡ್, DC ಕನ್ವರ್ಷನ್ ಆಗಿರುವಂಥ ಈ ಖಾತಾ ಸೈಟ್ಸ್ಗಳು ಸಿಗ್ತಾ ಇದೆ ವೀಕ್ಷಕರೇ. ಅದು ಕೂಡ ನೇರ ಮಾಲೀಕರಿಂದ ಮಾರಾಟ. ಸೊ ಯಾವುದೇ ಮಧ್ಯವರ್ತಿಗಳಿಲ್ಲ, ಯಾರಿಗೂ ಕಮಿಷನ್ ಕೊಡಬೇಕು ಅವೆಲ್ಲ ಏನೂ ಇಲ್ಲ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಪ್ರತಿ ಸತಿ ನೀವು ಕೇಳ್ತೀರಾ ಕನ್ನಡಕವರ ವೀಕ್ಷಕರಿಗೆ ಏನಾದರೂ ಸ್ಪೆಷಲ್ ಡಿಸ್ಕೌಂಟ್ ಸಿಗ್ಬೋದಾ? 100% ಸಿಗುತ್ತೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಕೂಡ ಯಾರು ಕನ್ನಡಕವರ ಚಾನಲಿಂದ ಬರ್ತೀರಾ ತಮಗೆಲ್ಲರಿಗೂ ಕೂಡ 100 ರೂಪೀಸ್ ಡಿಸ್ಕೌಂಟ್ಸ್. ಅಂದರೆ ಇಲ್ಲಿ ಫೈನಲ್ ಪ್ರೈಸ್ ಬಂದುಬಿಟ್ಟು
4700 rupees ಪರ್ ಸ್ಕ್ವೇರ್ ಫೀಟ್ ಅಂತಲೇ ಕೂಡ ಹೇಳ್ಬೋದು. ಸೊ ಸ್ಕ್ರೀನ್ ಮೇಲೆ ಮಿಲನ್ ಪ್ರಾಪರ್ಟೀಸ್ ನಂಬರ್ ಕೊಟ್ಟಿರ್ತೀನಿ. ಯಾರಾದರೂ ಬುಕ್ ಮಾಡ್ಕೋಬೇಕು, ಸೈಟ್ ವಿಸಿಟ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದ್ಸತಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತೊಗೊಳ್ಳಿ. ಆ್ಯಂಡ್ ಇಲ್ಲಿ ವಿಸಿಟ್ ಮಾಡೋ ಸಮಯದಲ್ಲಿ ತಮ್ಮ ಏನಾದರೂ ಡಾಕ್ಯುಮೆಂಟ್ಸ್ ತೊಗೊಂಬಂದರೆ ಆವಾಗ ಏನು ಮಾಡಬೇಕಾಗತ್ತಂದರೆ ಲೋನ್ಗೆ ಅಪ್ಲೈ ಮಾಡ್ಕೋಬೋದು. ಯಾರು ಲೋನ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಇಲ್ಲಿ 75% ಕೂಡ ಇಲ್ಲಿ ಲೋನ್ ವ್ಯವಸ್ಥೆ ಅವೈಲೇಬಲ್ ಇದೆ. ಅದು ಕೂಡ ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಮಾಡ್ಕೊಡಲಾಗುತ್ತೆ. ನೀವು ನಿಮ್ಮ ಡಾಕ್ಯುಮೆಂಟ್ ಒಂದು ಸೆಟನ್ನು ತೊಗೊಂಬಂದು ಇವ್ರಿಗೆ ಕೊಟ್ಟರೆ ಸೊ ಕಂಪ್ಲೀಟ್ ಲೋನ್ ಎಷ್ಟಾಗ್ಬೋದು, ಎಲಿಜಿಬಿಲಿಟಿ ಎಷ್ಟಿದೆ ಅದನ್ನು ಅವ್ರು ಚೆಕ್ ಮಾಡ್ಕೊತಾರೆ. ಒಂದು ಮಿನಿಮಮ್ ಅಮೌಂಟ್ ಇರುತ್ತೆ, ನೀವು ಅದನ್ನು ಪೇ ಮಾಡಿಬಿಟ್ಟು ಅಡ್ವಾನ್ಸನ್ನು ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟೇಷನ್ ತೊಗೊಂಡೋಗ್ಬಿಟ್ಟು ನೀವು ಲೀಗಲ್ ವೆರಿಫಿಕೇಶನ್ ಮಾಡ್ಕೊಂಬನ್ನಿ. ಯಾರು ಅಪ್ರೂವ್ಡ್ ರಿಜಿಸ್ಟರ್ ಆಗಿರೋದ್ರಿಂದ ಟೆನ್ಷನೇ ಇಲ್ಲ, ಆರಾಮಾಗಿ ನಿಮಗೆ ಇಲ್ಲಿ ಕ್ಲಿಯರ್ ಟೈಟಲ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಎರಡು ಮ್ಯಾಚ್ ಆಯಿತು, ಈ ಕಡೆ ಲೋನು ಆಯಿತು, ಈ ಕಡೆ ನಿಮಗೂ ಕೂಡ ಹೌದು ನಮ್ಮ ಸೆಟ್ ಚೆನ್ನಾಗಿದೆ, ಒಂದು ಲ್ಯಾಂಡ್ ಚೆನ್ನಾಗಿದೆ ಅಂತಂದರೆ ನಿಮ್ಮ ಕನಸಿನ ನಿವೇಶನ ಅಂತೂ ಇಲ್ಲಿ ಸಿಗುತ್ತೆ ವೀಕ್ಷಕರೇ. ಅದರೊಳಗಡೆ ಒಂದು ಸೂಪರ್ ಆಗಿರುತ್ತೋ ಮನೆ ಕಟ್ಕೋಬೋದು, ನಾವೇ ಕೊಟ್ಕೊಡ್ತೀವಿ ರೀ, ಅದು ಅಂತೂ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ಇದ್ರ ಸ್ಕ್ರೀನ್ ಮೇಲೆ ಮಿಲನ್ ಪ್ರಾಪರ್ಟೀಸ್ ಅವ್ರ ನಂಬರ್ ಕೊಟ್ಟಿರ್ತೀನಿ. ಸೊ ಫೈನಲ್ ಹೇಳೋದು ಒಂದೇ, ಸೊ ಈ ಕಡೆ ಸುತ್ತಮುತ್ತಲು ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಅಪ್ರಿಷಿಯೇಷನ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇವತ್ತೇನಾದರೂ ಬಿಟ್ಕೊಂಡ್ರೆ ನಾಳೆ ದಿನ ಈ ರೇಟ್ಗೆ ನಾನೇನು 4700 ತೊಗೊಂಬಂದಿದ್ದೀನಿ, ಆ ರೇಟ್ಗೆ 100% ಸಿಗೋದಿಲ್ಲ ವೀಕ್ಷಕರೇ. ಆಲ್ಮೋಸ್ಟ್ 5000 ಮೇಲ್ಗಡೆ ಸುತ್ತಮುತ್ತಲು ಕೇಳ್ಬೋದು ನೀವು, ಯಾಕಂದರೆ ಡೆವಲಪ್ಮೆಂಟ್ ಚೆನ್ನಾಗಿದೆ. ಆದ್ದರಿಂದ ಸೊ ಯಾರು ಅಪ್ರಿಷಿಯೇಷನ್ಗೋಸ್ಕರ ನೋಡ್ತಾ ಇದ್ದೀರಾ ಅವರು ಆಲ್ ಓವರ್ ಕರ್ನಾಟಕದಿಂದ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ನಾವು ಒಂದು ಮನೆ ಕೊಟ್ಕೋಬೇಕು ಉಳ್ಕೋಬೇಕು ಅಂತಂದರೆ ನಿಮಗೆ ಡೆಫಿನೆಟ್ಲಿ ಹೊಸಕೋಟೆ, KRP ರಮ್ಮು, ವೈಟ್ ಫೀಲ್ಡು, ITPL, ವರ್ತೂರು, ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲು ಇರೋರು ಯಾರು ಬೇಕಾದರೂ ಕೂಡ ಇಲ್ಲಿ ಸೈಟ್ಸ್ಗಳನ್ನು ತೊಗೋಬೋದು. ನಮ್ಮ ರೈಲ್ವೆ ಸ್ಟೇಷನ್ ಬೇಕಾ, KRPುರಂ ರೈಲ್ವೆ ಸ್ಟೇಷನ್ ಇದೆ, ಸೊ ಅದನ್ನು ಕೂಡ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಏರ್ಪೋರ್ಟ್ ಅಂತ ಬಂದಾಗ ಇಲ್ಲಿಂದ STRಗೆ ಕನೆಕ್ಟಿವಿಟಿ ಸಿಗುತ್ತೆ, ಅಲ್ಲಿಂದ ದೇವನಹಳ್ಳಿ ಈಸಿಯಾಗಿ ಹೊರಟೋಗ್ಬೋದು. ಸೊ ಕನೆಕ್ಟಿವಿಟಿನೂ ಚೆನ್ನಾಗಿದೆ, ಡೆವಲಪ್ಮೆಂಟು ಚೆನ್ನಾಗಿದೆ, ಫೈನಲಿ ಪ್ರೈಸ್ ಕೂಡ ಚೆನ್ನಾಗಿದೆ. ಇಂಥ ಒಂದು ಒಳ್ಳೆ ಲೇಔಟು, ಒಂದು ಒಳ್ಳೆ ಸೈಟನ್ನು ಬಿಟ್ಕೋಬೇಡಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಮಿಲನ್ ಪ್ರಾಪರ್ಟೀಸ್ ಅವರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿನಿ, ಎಷ್ಟು ಉತ್ತಮವಾದಂಥ ಲೇಔಟ್ ಸೈಟನ್ನು ತೊಗೊಂಬಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.